ಹೆಸರು ರಾಮದಾಸ್ ಅಂತ, ದೊಡ್ಡೂರು ಗ್ರಾಮ ಪಂಚಾಯತಿ, ಸೋಂಪುರ ಸೊಣನಹಳ್ಳಿ. ಇವರು ನಮ್ಮ ಸಹೋದ್ಯೋಗಿ ರಾಮಾಂಜನಿ ಅಂತ, ಸೋಂಪುರ ಸೊಣನಹಳ್ಳಿ ಗ್ರಾಮದ ಸದಸ್ಯರವರು. ಮತ್ತು ಇನ್ನೊಬ್ಬರು ಇದ್ದಾರೆ, ಮಂಜುಳಮ್ಮ ಅಂತ ಇದ್ದರು. ಅವರು ಕೂಡ ನಮ್ಮ ಗ್ರಾಮ ಪಂಚಾಯತ್ ಸೋಂಪುರ ಸೊಣನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು. ಮೊನ್ನೆ ಪೇಪರಲ್ಲಿ ಒಂದು ಸುದ್ದಿ ಬಂದಿತ್ತು, ಜೋಡಿ ಗ್ರಾಮಗಳ ಅವಳ ಕಷ್ಟ ಕೇಳೋರೇ ಇಲ್ಲ ಅಂತ ಬಂದಿತ್ತು. ಇದಕ್ಕೆ ನಾನು ಇದರಲ್ಲಿ ಎರಡು ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ನಾನು ಇವತ್ತೊಂದು ಮಾತು ಹೇಳ್ತಾ ಇದ್ದೇನೆ. ನಮ್ಮ ಶಕ್ತಿ ಮೀರಿ ನಮ್ಮ ಗ್ರಾಮಕ್ಕೆ ಏನು ಬೇಕಂತ ಅನುಕೂಲ ಮಾಡ್ತಾಯಿದ್ರಿ. ಮೊನ್ನೆ ಚೇಳು ಅವು ಎಲ್ಲ ಬಂದಿದೆ ಅಂತ ಪೇಪರಲ್ಲಿ ಪ್ರಕಟಣೆ ಆಗಿದ್ರು. ಅಲ್ಲಿ ಸ್ವಚ್ಛತೆ ಸ್ವಲ್ಪ ಕಷ್ಟ ಇದೆ. ಅಲ್ಲಿ ಅವ್ರ ಮನೇಲಿ 8 ಜನ ಇದ್ದಾರೆ. ಈಗಾಗಲೇ ಅಮ್ಮನ ಪಂಚಾಯತಿ ಕಡೆಯಿಂದ ಮನೆ ಹಾಕಿದ್ದೀರಿ. 40,000 ಚಿಲ್ಲರೆ ಅಕೌಂಟ್ ಬಂದಿದೆ. ಅಮ್ಮ ಸ್ವಂತಕ್ಕೆ ಬಳಸ್ಕೊಂಡ್ಬಿಟ್ಟು ಮನೆ ಕಟ್ಟೋಕೆ ಅಮ್ಮ ಉತ್ಸಾಹ ನೋಡಿಸಿಲ್ಲ. ಅಲ್ಲಿ ಜಾಗ ಸ್ವಲ್ಪ ಕಮ್ಮಿ ಇದೆ. ಅದರಿಂದ ಜಾಗ ಸ್ವಲ್ಪ ಕಮ್ಮಿ ಇದೆ ಕಾರಣದಿಂದ ಇವಾಗ ಸೋಂಪುರ ಸರ್ವೆ ನಂಬರ್ 29ರಲ್ಲಿ ಗೋಮಾಳ ಜಾಗ 13 ಎಕರೆ ಖಾಲಿ ಇತ್ತು. ಅದರಲ್ಲಿ ಇವಾಗ 2 ಎಕರೆ ಮಂಜೂರಾಗಿದೆ. ಮತ್ತು 4 ಎಕರೆಗೆ ಮಂಜೂರಾಗಿ ಶಿಫಾರಸು ಪಂಚಾಯತ್ ಕಡೆಯಿಂದ ಮತ್ತು ನಮ್ಮ MLA ಕಡೆಯಿಂದ ಇವ್ರ ಕಡೆಯಿಂದ ಹೀಗೆ ಹಾಕಿದ್ದೀರಿ, ಏನೋ ನಿವೇಶನಗೆ ಹಾಕ್ಸಿದ್ದೀರಿ. ಮತ್ತು ನಿವೇಶನ ರಹಿತ ಪಟ್ಟಿಯಲ್ಲಿ ಆ ಮನೆಯಲ್ಲಿ ಅವ್ರ ಮನೆಯಲ್ಲಿ 2 ಪಟ್ಟಿಯಲ್ಲಿ ಸೇರಿಸಿದ್ದೀರಿ. ನಾವು ಅವ್ರು ಏನು ಕೂಡ ವ್ಯವಸ್ಥೆ ಎಲ್ಲ ಮಾಡಿದ್ದೀರಿ. ಈ ಪೇಪರಲ್ಲಿ ಬಂದಿರೋಕ್ಕಂಥ ವಿಷಯಗಳೆಲ್ಲ ಸತ್ಯಕ್ಕೆ ದೂರವಾಗಿದ್ದು, ಬೇಕಂತ ಕೆಲವರು ನಮ್ಮ ಮೇಲೆ ಹೊಟ್ಟೆ ಸುವಿಗೆ ತೇಜೋವಧೆ ಮಾಡೋಕ್ಕೆ ಈ ಥರ ಹೇಳಿಕೆ ಕೊಟ್ಟಿರೋದು. ನಾವು ಗೆದ್ದಾದ ಮೇಲೆ 1.5 ಕೋಟಿ ರೂಪಾಯಿ ಕೆಲಸ ಮಾಡಿದ್ರಿ. ನಮ್ಮ ಮನೆ ಶಾಸಕರು ಅವರ ಅನುದಾನದಲ್ಲಿ ನಮ್ಮ ಗ್ರಾಮಕ್ಕೆ 1.5 ಕೋಟಿ ಕೆಲಸ ಮಾಡಿದಿರಿ. ಇವಾಗ ನಮ್ಮ ಸರ್ಕಲ್ನಿಂದ ಹಿಡಿದು ಕುರುಬಳ್ಳಿ ಮೇನ್ ರೋಡ್ ಗಂಟ ಅಜ್ಜೆ ಮುಡ್ಗೋಕೆ ಆಗ್ತಾ ಇರಲಿಲ್ಲ. ಸುಮಾರು ಅದಕ್ಕೆ 5 ಕೋಟಿ ರೂಪಾಯಿ ಖರ್ಚು ಮಾಡಿ ರಸ್ತೆಗಳಂತ ಹಾಕಿದ್ದೀರಿ. ನೋಡಿ, ಮನೆ ಪೇಪರ್ ಬಂದಿರೋ ವಿಷಯ ಅಂತ ಕೆಲವರು ನಮ್ಮೂರಲ್ಲಿ ವಾಸನೆ ಇಲ್ಲ ಅಂಥವರು ಇಂಥ ನಮ್ಮ ತೇಜೋವಧೆ ಮಾಡೋಕ್ಕೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪನ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ನಾವು ಏನು ಕೆಲಸ ಬೇಕಾದ್ರೆ ನಮ್ಮ ಗ್ರಾಮಕ್ಕಾಗಿ ನಾವು ದುಡ್ಡು ಮಾಡ್ತಾಯಿದ್ದೀವಿ. ನಾವು 3 ಜನ ಸಹೋದ್ಯೋಗಿಗಳು ಮಾತಾಡಿಕೊಂಡೇ ಈ ಕೆಲಸಗಳು ಮಾಡಿ ಮುಂದುವರಿಸ್ತಿದ್ದೀವಿ. ನಮ್ಮೂರಲ್ಲಿ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳಿಗೆ, ನೀರಾಗಿರಲಿ, ರಸ್ತೆ ಆಗಿರಲಿ, ಚರಂಡಿ ಆಗಲಿ, ಬೀದಿ ದೀಪಗಳಾಗಿರಲಿ, ನಾವು ನಿಷ್ಪಕ್ಷವಾಗಿ ಕೆಲಸ ಮಾಡಿಸ್ತೀವಿ. ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೇವೆ. ಇವ್ರು ಯಾರೋ CT ರಾಜಗೋಪಾಲ್ ಅವ್ರು ಯಾರೋ ಬಂದು ಇಲ್ಲ ಸಲದ ಆರೋಪ ಮಾಡಿ ಯಾರೋ ಕೆಲವರು ಕರ್ಕೊಂಬಂದು ಸುಳ್ಳು ಸುದ್ದಿ ಹಬ್ಬಿಸಿರ್ತಾರೆ. ಇವೆಲ್ಲ ಸತ್ಯಕ್ಕೆ ಇರ್ತದೆ ಅಂತ ನಾನು ಈ ಮಾತಲ್ಲಿ ತಮಗೆ ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಚಾರ, ಮೊನ್ನೆ ಪೇಪರಲ್ಲಿ ಒಂದು ಹೇಳಿಕೆ ಬಂದಿತ್ತು. ಅದು ನಾವು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದಾಗ ನಾವು ಗ್ರಾಮಸ್ಥರ ಮಾಹಿತಿಗೆ ಅಡ್ಡಿಪಡಿಸೋ ಅಂತ ಹೇಳಿದರು. ನಾವು ಯಾವ ಕಾರಣಕ್ಕೂ ಅಡ್ಡಿ ಏನೂ ಪಡಿಸಿಲ್ಲ. ಅವರು ಇರೋ ವಾಸ್ತವಾಂಶ ಹೇಳಿದ್ದು, ನಿವೇಶನ ಮಂಜೂರಾಗಿರೋ ಹೇಳಿದ್ದು ಇದೆ. ಮತ್ತು ಅಮ್ಮನ ಪಟ್ಟಿ ಅಮೌಂಟ್ ಬಂದಿರೋದು ಇದೆಲ್ಲ ಹೇಳಿದ್ದು ಅವರು. ಇವರು ಇಲ್ಲ ಸುಳ್ಳದ ಆರೋಪ ಮಾಡಿ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಮುನ್ರಾಜು ಮತ್ತು ರಾಜಗೋಪಾಲ್ ಅವರು ಇಲ್ಲ ಸಲ್ಲದ ಆರೋಪ ಮಾಡಿ ಹೇಳಿದ್ದಾರೆ. ಬೇಕಾದರೆ ನೀವೇ ಬಂದು ನಮ್ಮ ಗ್ರಾಮದಲ್ಲಿ ಬಂದು ಕೂಲಿ ಮಾಡ್ಕೊಂಡು ತಿನ್ನೋರು ಎಲ್ಲರೂ ಹೆಂಗಿದೆ ನಮ್ಮೂರು ಅಂತ ಒಂದು ಸಲ ಪರಿಶೀಲನೆ ಮಾಡಿ. ಮತ್ತು ಯಾವುದೇ ಅಧಿಕಾರಿಗಳಿಗೂ ನಾವು ಅಡ್ಡಿಪಡಿಸಿಲ್ಲ, ಯಾರಿಗೂ ಬೆದರಿಕೆ ಕೂಡ ಹಾಕಿಲ್ಲ. ಹೌದು, ಈ ಥರ ಸುಳ್ಳು ಆರೋಪಗಳಿಗೆ ದಯವಿಟ್ಟು ನಮ್ಮ ಗ್ರಾಮದ ಪ್ರಜೆಗಳಾಗಲಿ, ನಮ್ಮ ತಾಲೂಕಿನ ಪ್ರಜೆಗಳಾಗಲಿ ಯಾರು ಕಿವಿ ಕೊಡೋಕೆ ಹೋಗ್ಬೇಡ್ರಿ. ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ನಮ್ಮ ಶಕ್ತಿ ಮೀರಿ ನಾವು ದುಡಿದು ಹಗಲು ಇರುಳು ಕೆಲಸ ಮಾಡ್ತಾಯಿದ್ದೀರಿ. ದಯವಿಟ್ಟು ಇವೆಲ್ಲ ಕೆಲವರು ಹೊಟ್ಟೆ ಕಿಚ್ಚಿನ ಉದ್ದೇಶಕ್ಕಾಗಿ ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಯಾರೂ ನಂಬೇಡ್ರಿ. ನಮಸ್ಕಾರ.